ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ. ಜಾಮೀನು ಷರತ್ತುಗಳ ಸಡಿಲಿಕೆ ಕೋರಿ ನಟ ದರ್ಶನ್ ಅರ್ಜಿ. ಸದ್ಯ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿ. ಇವತ್ತು ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ. ಸಿದ್ದರಾಮಯ್ಯಗೆ ದೆಹಲಿ ಮಟ್ಟದಲ್ಲಿ ಹುದ್ದೆ ತಂದ ಸಂಚಲನ. ಸಿಎಂ ಆಪ್ತ ಬಳಗದ ಸಚಿವರು ಶಾಸಕರಲ್ಲಿ ತರಹೇವಾರಿ ಚರ್ಚೆ. ದೆಹಲಿ ರಾಜಕೀಯಕ್ಕೆ ಸಿದ್ದು ಎಂಟ್ರಿ ಆದರೆ ನಮ್ಮ ಕತೆ ಏನು ಅನ್ನೋ ಚಿಂತೆ. ಒಬಿಸಿ ಕಮಿಟಿ ಜವಾಬ್ದಾರಿ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಸಿಎಂ ಎಂಟ್ರಿ ಅನ್ನೋ ಚರ್ಚೆ. ಕರ್ನಾಟಕ ರಾಜಕೀಯವೇ ಅಂತಿಮ ಅನ್ನೋ ನಿರ್ಧಾರ ಮಾಡಿರೋ ಸಿದ್ದರಾಮಯ್ಯ. ನನ್ನ ನೇತೃತ್ವದಲ್ಲಿ ಕಮಿಟಿ ರಚನೆಯಾಗಿಲ್ಲ ಅನ್ನೋ ಮೂಲಕ ಹೈಕಮಾಂಡ್ಗೂ ಸಂದೇಶ ರವಾನೆ. ಹಸ್ತದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ರಾಜ್ಯಕ್ಕೆ ಸುರ್ಜೇವಾಲಾ ರೀ ಎಂಟ್ರಿ. ಇಂದಿನಿಂದ 3 ದಿನ 60ಕ್ಕೂ ಹೆಚ್ಚು ಶಾಸಕರ ಜೊತೆ ಮತ್ತೊಂದು ಸುತ್ತಿನ ಸಭೆ. ಕೈ ಶಾಸಕರ ದೂರನ್ನ ಹೈಕಮಾಂಡ್ಗೆ ಸಲ್ಲಿಸೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಸಚಿವ ಜಮೀರ್ ವಿರುದ್ಧ ಜಂಟಿ ಹೋರಾಟಕ್ಕೆ ಮೈತ್ರಿ ಪ್ಲಾನ್. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 625 ಕೋಟಿ ದುರ್ಬಳಕೆಯ ಆರೋಪ. ಜುಲೈ 9ಕ್ಕೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಗೆ ಸಿದ್ಧತೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮಂಡ್ಯ ಕೈ ನಾಯಕರ ಚೆಕ್ಮೇ. ಮೈ ಶುಗರ್ ಶಾಲೆಗೆ 25 ಕೋಟಿ ಅನುದಾನ ಕೊಡಿಸುವುದಾಗಿ ಹೇಳಿದ್ದ ಎಚ್ಡಿಕೆ. ಮಾತು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ. ದಳಪತಿ ಉಲ್ಟಾ ಹೊಡೆದ್ರೆ ಕೈ ಪಡೆಗೆ ಸಿಗಲಿದೆ ಅಸ್ತ್ರ. ಮಕ್ಕಳು ಯುವ ಜನರಲ್ಲಿ ಹೆಚ್ಚುತ್ತಾ ಇದೆ ಹೃದಯಾಘಾತ ಕೇಸ್. ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗೆ ಕಾಯ್ತಿದೆ ಶಿಕ್ಷಣ ಇಲಾಖೆ. ಸೂಚನೆಯ ಮಾರ್ಗದರ್ಶನಗಳು ಬಂದರೆ ಚರ್ಚಿಸಿ ತೀರ್ಮಾನಿಸ್ತೀವಿ ಎಂದರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಹೃದಯಾಘಾತದ ಬಗ್ಗೆ ಜನರಿಗೆ ತಿಳುವಳಿಕೆ ಪತ್ರ ಬಿಡುಗಡೆ ಮಾಡಲು ಆರೋಗ್ಯ ಇಲಾಖೆ ಸಿದ್ಧತೆ. ತಾಂತ್ರಿಕ ಸಲಹಾ ಸಮಿತಿಯ ವರದಿ ಪರಿಗಣಿಸಿ ತಿಳುವಳಿಕೆಯ ಪತ್ರ. ಮುಂದಿನ ಕ್ರಮಗಳ ಬಗ್ಗೆಯೂ ಸಮಿತಿ ಜೊತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ. ಚಿಟ್ ಫಂಡ್ ಹೆಸರಲ್ಲಿ ಕೇರಳದ ದಂಪತಿ ಕೋಟಿ ಕೋಟಿ ವಂಚಿಸಿದ ಆರೋಪ. 100 ಜನರಿಗೆ 300 ಕೋಟಿ ಪಂಗನಾಮ ಹಾಕಿದ ಮಾಹಿತಿ. ತಲೆಮರೆಸಿಕೊಂಡಿರುವ ದಂಪತಿ ವಿರುದ್ಧ ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆಯಲ್ಲಿ ಎಫ್ಐಆರ್. ಗ್ರಾಮ ಪಂಚಾಯತ್ ಅಧ್ಯಕ್ಷೆಗೆ ಐ ಲವ್ ಯು ಅಂತ ಪಿಡಿಒ ಮೆಸೇಜ್. ಚಿಕ್ಕಬಳ್ಳಾಪುರದ ರಾಷ್ಟ್ರವು ಗ್ರಾಮ ಪಂಚಾಯತಿಯಲ್ಲಿ ಘಟನೆ. ವಿವಾಹಿತೆಗೆ ಅಶ್ಲೀಲ ಮೆಸೇಜ್ ಜೊತೆ ಖಾಲಿ ಚೆಕ್ಗೆ ಸಹಿ ಹಾಕಲು ಬೆದರಿಕೆಯ ಆರೋಪ. ಚೇಳೂರು ಠಾಣೆಯಲ್ಲಿ 3 ವಿರುದ್ಧ ಎಫ್ಐಆರ್. ರಾಯಚೂರಿನ ಸಿಂಧನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಶುಗಳ ಅದಲು ಬದಲು. ಆಸ್ಪತ್ರೆಯ ಸಿಬ್ಬಂದಿ ವಿರುದ್ಧ ಪೋಷಕರ ಆಕ್ರೋಶ. ಪೊಲೀಸ್ ಠಾಣೆಯ ಮೆಟ್ಟಿಲೇರಲು ಮುಂದಾದ ರೇವತಿ ಹುಲ್ಲಪ್ಪ ದಂಪತಿ. ಮೈಸೂರಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ನಡೀತಾ ಇದ್ದ ಮನೆಯ ಮೇಲೆ ದಾಳಿ. ದಾಸನಕೊಪ್ಪಲು ಗ್ರಾಮದ ಮನೆಯಲ್ಲಿ ಸಿಕ್ಕಿಬಿದ್ದ 6 ಪುರುಷರು 2 ಮಹಿಳೆಯರು. ಮುಖ್ಯ ಆರೋಪಿ ಮಂಜುವನ್ನು ಬಂಧಿಸಿದ ಪೊಲೀಸರು. ಬೆಂಗಳೂರಲ್ಲಿ ಸೂಪರ್ ಮಾರ್ಕೆಟ್ಗಳಿಗೆ ನುಗ್ತಿದ್ದಾರೆ ಕಳ್ಳರು. ಚಾಕು ಹಿಡಿದು ನುಗ್ತಾರೆ. ಪ್ರಶ್ನಿಸಿದರೆ ಚಾಕು ತೋರಿಸಿ ಎಸ್ಕೇಪ್ ಆಗ್ತಾರೆ. ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸಿಸಿಟಿವಿಯಲ್ಲಿ ಕೃತ್ಯದ ದೃಶ್ಯ ಸೆರೆ. ಎಚ್ಡಿ ಕೋಟೆಯ ಹೆಬ್ಬಲಕುಪ್ಪೆ ಗ್ರಾಮದಲ್ಲಿ ಶಿಥಿಲಗೊಂಡ ಮೇಲ್ಚಾವಣಿ ಕುಸಿತ. ಮನೆ ಒಳಗಡೆ ಸಿಲುಕಿದವರನ್ನು ರಕ್ಷಿಸಿದ ಸ್ಥಳೀಯರು. ಅದೃಷ್ಟವಶಾತ್ 3 ಪ್ರಾಣಾಪಾಯದಿಂದ ಪಾರು. ಕೊಪ್ಪಳದಲ್ಲಿ ತುಂಗಾಭದ್ರಾ ಡ್ಯಾಂ ಸೊಬಗು ಕಣ್ತುಂಬಿಸಿಕೊಳ್ಳಲು ಬರ್ತಿದ್ದಾರೆ ಪ್ರವಾಸಿಗರು. ಫೋಟೋ ಹುಚ್ಚಿಗಾಗಿ ಹಿನ್ನೀರಲ್ಲಿ ಮಕ್ಕಳನ್ನು ಇಳಿಸಿ ಹುಚ್ಚಾಟ. ಡ್ಯಾಂ ಬಳಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸದೆ ನಿರ್ಲಕ್ಷ್ಯ. ಮುಂಗಾರು ಮಳೆಯ ಅಬ್ಬರ. ಉಡುಪಿಯಲ್ಲಿ ಜಲಪಾತಗಳಿಗೆ ಜೀವಕಳೆ. ಹಾಲ್ನೊರೆಯಂತೆ ಧುಮ್ಮುತ್ತಾ ಇದೆ ಕೆರೆಬೈಲು ಫಾಲ್ಸ್. ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲೆಯ 60ಕ್ಕೂ ಹೆಚ್ಚು ಫಾಲ್ಸ್ಗೆ ಪ್ರವೇಶ ನಿರ್ಬಂಧ. ಇವತ್ತು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹುಟ್ಟುಹಬ್ಬ. ಕಾಂತಾರ ಪ್ರೀಕ್ವೆಲ್ ಸ್ಪೆಷಲ್ ಪೋಸ್ಟರ್ ರಿಲೀಸ್. ಅಕ್ಟೋಬರ್ 2ಕ್ಕೆ ಸಿನಿಮಾ ರಿಲೀಸ್ ಫಿಕ್ಸ್. ಕಲರಿಪಟ್ಟು ಲುಕ್ನಲ್ಲಿ ಕಾಣಿಸಿಕೊಂಡ ರಿಷಬ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.